ಫೈನಾನ್ಸ್ ಹೊಡೆಯೋದೇ ಏಟಲ್ಲಿ. ಸಂಪಾದನೆ ಮಾಡೋಕ್ಕೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಪಾಪ. ಹಣ ಉಳಿಯೋಕ್ಕೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಕೆಲವ್ರು ಪಾಪ. ಲಕ್ಷ್ಮೀನ ಅಂತಾವೇ ಇರೋಕ್ಕೇನು ಅಂತ ಕೇಳ್ತಾರೆ ಪಾಪ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ ರೀ. ತುಟಿ ಮುಚ್ಚಿ ಮಾತಾಡದೆ ಊಟ ಮಾಡಿ, ಅದರಲ್ಲೂ ಹೆಂಗಸರು ಮಹಿಳೆಯರು ಅಯ್ಯೋ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಮಾಡಿದ್ದು ಪೂಜೆ ರೋಗ ಬರ್ಸ್ಕೊಳ್ಳೋಕ್ಕೆ. ಪೂಜೆ ಮಾಡ್ತಿರೋದು ಏನಕ್ಕೆ? ರೋಗ ಬರ್ಸ್ಕೊಳ್ಳೋಕ್ಕೆ. ಯಾಕೆ ಮಾತು ಹೇಳ್ತೀನಿ? ತುಟಿ ಮುಚ್ಚಿ ಊಟ ಮಾಡುವುದು ಕಲ್ತಿದ್ದೀರಾ? ಕಲ್ತ್ಕೊಳ್ಳಿ. ಅದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. 3ನೇ ದಿನ ಎಡಗೈಲಿ ಫೋನು, ಎದುರುಗಡೆ ಟಿ ವಿ, ಪಕ್ಕದಲ್ಲಿರೋರು ಯಾರಿಗೊಬ್ಬ ಗೋಳು ಹಾಕ್ಕೊಂಡು ಮಾತಾಡೋದು. ಹೋ ತಮಾಷೆಯಲ್ಲಿ ಊಟ ಮಾಡೋದು ಎಂಥ ಅದ್ಭುತವಾದ ಪವಾಡ ರೀ. ನಮ್ಮ ದೇಹಕ್ಕೆ ಇದಕ್ಕಿನ್ನ ನರಕ ಇನ್ನೊಂದಿಲ್ಲ. ಇದನ್ನು ಯೋಚನೆ ಮಾಡಿದ್ರೆ ನಾವು ಮನುಷ್ಯರಾಗೇ ಇಲ್ಲ ಅಂತ ಒಪ್ಕೋಬೋದು. ಮನುಷ್ಯರೇ ಆಗಿಲ್ಲ ನಾವು. ತುಟಿ ಮುಚ್ಚಿ ಊಟ ಮಾಡಬೇಕು ಅನ್ನೋ ಪ್ರಜ್ಞಾಸ್ಥಿತಿ ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಮನುಷ್ಯರ. ಅದಕ್ಕೆ ಸಿಂಪ್ಟಮ್ಸ್ ಏನಂದರೆ ಕೆಲವರು ಪಾಪ ಆಕಳಿಸ್ತಾ ಇರ್ತಾರೆ. ಇದಕ್ಕೆ ಸಿಂಪ್ಟಮ್ಸು ಆಕಳಿಕೆ ಮತ್ತು ಬಿಕ್ಕಳಿಕೆ. ಇದರ ಮಧ್ಯ ಒಂದು ಕೆಮ್ಮು. ಇವು 3 ಯಾವ ಮಗುವಿನಲ್ಲಿ ಬಂದಿದೆ, ತಂದೆ ತಾಯಿ ಎಷ್ಟು ಚೆನ್ನಾಗಿ ಊಟ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ನೀರು ಕುಡಿದಿದ್ದೀರಾ ಅಂತ ಡಿಸೈಡ್ ಮಾಡಿ. ನಿಮ್ಮ ಮಕ್ಕಳಿಗೆ ಬರಲಿರುವ ಬಿಕ್ಕಳಿಕೆ, ಆಕಳಿಕೆ, ಕೆಮ್ಮು, ಇದರ ಮಧ್ಯದಲ್ಲಿ ಕೆಮ್ಮು, ಇವೆರಡರ ಮಧ್ಯ ಕೆಮ್ಮು. ನಿದ್ದೆ ಸರಿಗಿಲ್ಲ, ಆಕಳಿಸ್ತಾ ಇದೆ ಮಗ ಅಂತಾರೆ ಅಲ್ಲಮ್ಮ. ಅದನ್ನೂ ಹೇಳ್ತಾರೆ ಮನೆಕೋ ಹೋಗಿ ಅಂತ. ಇದಕ್ಕಿಂತ ಒಂದು ವಿಶೇಷವಾಗಿರತಕ್ಕಂತಹ ವಿಚಾರವನ್ನು ಇದರ ಪಕ್ಕದಲ್ಲೇ ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ನೆನ್ನೆ ಹೇಳಿದೆ, ದಪ್ಪ ಯಾಕೆ ಸಣ್ಣ ಯಾಕೆ, ಹೌದಾ? ಈ ಎರಡೂ ಪ್ರಶ್ನೆ ಹೆಂಗಿದೆ ಅಂದರೆ, ನಾನು ದಪ್ಪ ಆಗಬೇಕು ಅಂತ ಕೆಲವ್ರ ಪ್ರಯತ್ನ, ನಾನು ಸಣ್ಣ ಆಗಬೇಕು ಅಂತ ಕೆಲವ್ರ ಪ್ರಯತ್ನ. ಯಾವುದರಿಂದ ಆಗತ್ತೆ? 1ರಿಂದ 2 ನಡೆಯುತ್ತೆ. 1ರಿಂದ ಒಂದು ದಪ್ಪನೂ ಹೌದು, ಒಂದು ಸಣ್ಣನೂ ಹೌದು. ಅದು ಯಾವುದು ಒಂದು ಅನ್ನೋದೇ ಇವತ್ತು ತಿಳ್ಕೊಬೇಕಾಗಿರೋದು. ದಪ್ಪ ಆಗಬೇಕು, ಆಗಲ್ಲ. ಸಣ್ಣ ಆಗಿರಬೇಕು, ಆಗಲ್ಲ. ಇದು ಎರಡಕ್ಕೂ ಒಂದೇ ಉತ್ತರ. ತುಂಬ ಆಶ್ಚರ್ಯಕವಾದ ವಿಷಯ. ಯಾವುದದಿರ್ಬೋದು? ಎಲ್ಲರೂ ದೂರ ಸಿಕ್ಕಬಹುದಾ? ದುಡ್ಡು ಕೊಟ್ಟರೆ ತರಬಹುದಾ? ಈ ಪ್ರಶ್ನೆಗೆಲ್ಲ ಪೂರ್ಣವಾಗಿರ್ತಕ್ಕಂತಹ ಉತ್ತರ, ಹಸಿವಾಗದೆ ಊಟ ಮಾಡುವವರು ದಪ್ಪ. ಸುಮ್ಮನೆ ತಿಂತಾ ಇರೋದು, ಬಾಯಿ ಆಗ್ತಾನೇ ಇರೋದು, ಇವರು ದಪ್ಪಕ್ಕೆ ದೂರ ಇಲ್ಲ. ಹಸಿವಾಗದೆ ತಿನ್ನುವುದು. ಈಗ ಸಣ್ಣ ಯಾಕೆ ಅಂದರೆ, ಹಸಿವನ್ನು ತಡೆಯುವುದು. ಹಸಿವಾದರೂ ತಿಂದೇ ಇರೋದು, ಇದು ಸಣ್ಣ. ಅಪ್ರಾಣೆ ದಪ್ಪ ಆಗಲ್ಲ. ಯಾಕೆ ಅಂದರೆ ಒತ್ತಡ ಸ್ವಾಮಿ. ಮತ್ತೇನಕ್ಕೆ ಬದುಕಿದೆಯಾ ಈ ಪ್ರಪಂಚದಲ್ಲಿ? ಒತ್ತಡದಲ್ಲಿರ್ಬೇಕಾದ್ರೆ ಯಾಕೆ ಬದುಕಿದೆಯಾ ಅಂತ ಕೇಳಬೇಕಾಗತ್ತೆ, ಕೇಳೋಕ್ಕಾಗಲ್ಲ. ಅಂದರೆ ನಮ್ಮ ಬದುಕಿನ ಮೌಲ್ಯಗಳು ಗೊತ್ತಾಗಿಲ್ಲದೆ ನಮಗೆ? ನಿಜಕ್ಕೂ ಗೊತ್ತಿದೆಯಾ? ಈ ಕಿತ್ತೋಗಿರೋದೊಂದು ಓದೋದೊಂದು ಕಲ್ತ್ಕೊಂಡ್ಬಿಟ್ಟು ಅದೊಂದೇ ಯಾವಾಗಲೂ ಓದ್ಬಿಟ್ರೆ ಎಲ್ಲ ಸಿಕ್ಕಿಬಿಡತ್ತೆ, ಏನು ಮಣ್ಣು ಸಿಕ್ಕಲ್ಲ. ಮಣ್ಣು ಕೈಲಿ ಹಿಡ್ಕೊಂಡ್ರೆ ಜೀವನದಲ್ಲಿ ಎಷ್ಟು ಪವಿತ್ರ ಆಗಿಬಿಡತ್ತೆ. ನಮಗೆ ಯಾಕೆ ಅಂದರೆ, ಕುಡಿಯೋ ನೀರು, ನಮ್ಮ ಭೂಮಿಲಿರೋ ಮಣ್ಣು, ನಾವು ಮಾಡ್ತಾ ಇರೋ ಊಟ ಒಂದಾರು ಸಂಬಂಧ ಇದೆಯೇನ್ರಿ? ಯಾವ ಸೈನ್ಸ್ನವನಿಗೆ ನಾನು ಕೇಳ್ತೀನಿ, ಒಂದಕ್ಕೊಂದು ಸಂಬಂಧ ಕೊಡೋ ಯೋಗ್ಯತೆ ಇದೆಯಾ? ಪುಸ್ತಕದ ಕಥೆ ಹೇಳೋನಿಗೆ, ಪುಸ್ತಕ ಬರೆದಿರೋನಿಗೆ ನಾನು ಈ ಪ್ರಶ್ನೆ ಕೇಳ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಲ್ಲ ಸಲ್ಲದೆಲ್ಲ ವಿಚಾರಗಳೆಲ್ಲ ಪುಸ್ತಕಗಳು ಬರೀತಾರೆ. ಪುಸ್ತಕಗಳು ಓದಿದ್ದು. ಆದರೆ ಮನುಷ್ಯನ ದೇಹಕ್ಕೆ ಏನನ್ನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ತಿಳ್ಕೊಳ್ಳೋದೇ ಇದ್ದರೆ ಮಿಕ್ಕದ್ದೆಲ್ಲ ತಗೊಂಡು ಏನು ಮಾಡೋದಮ್ಮ? ಇದರಿಂದ ಸಮಸ್ಯೆ ಆಗತ್ತೆ ಅಂತ ಇಲ್ಲ ಅಂತೀಯ? ಸಮಸ್ಯೆ ಆಗತ್ತೆ ಗುರುಜಿ, ಆಗ್ತಾನೇ ಇದೆ. ಇವತ್ತಿಂದಲ್ಲ ಇದು ಸಮಸ್ಯೆ. ಅದಕ್ಕೋಸ್ಕರವಾಗಿ ಸಣ್ಣ ಉದಾಹರಣೆ, ರಾಜಕೀಯದವರು ಪಾಪ ಕೂತಿದಾಗ ಹಂಗೆ ತುಕಡಿಸ್ತಿರ್ತಾರೆ. ಇದರ ಅರ್ಥ ಏನು? ನಿದ್ದೆನೇ ಮಾಡಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ನಿದ್ದೆ ಯಾವಾಗ ಬರ್ತದೆ ಮಾಡಿಬಿಡಿ ಅಂತ. ತಡಿಬೇಡಿ, ನಿದ್ದೆ ತಡಿಬೇಡಿ ಅಂತ ಹೇಳ್ತಾರೆ. ಇಲ್ಲೇ ನಾವು ಎಡವಟ್ಟು ಮಾಡ್ಕೊಂಡಿರೋದು ಏನು ಅಂದರೆ, ಎಷ್ಟು ನೀರು ಕುಡಿಬೇಕು ಗೊತ್ತಿಲ್ಲ, ಎಷ್ಟು ನಿದ್ದೆ ಮಾಡಬೇಕು ಗೊತ್ತಿಲ್ಲ. ಈ ನಿದ್ದೆ ಸರಿಯಾಗಿದೆಯಾ ಇಲ್ವಾ ಅಂತಕ್ಕಂಥ ವಿಚಾರ ಸ್ವಲ್ಪ ನಾವು ಒಂಚೂರು ಕೆಳಗಡೆ ಇಳಿದು ಮಾತಾಡಬೇಕಾಗತ್ತೆ. ಅಂದರೆ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅಂದರೆ,
ನಾವು ಯಾವುದನ್ನು ಮಾತಾಡಬಾರ್ದು, ತಿಳ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಿದ್ದೀವೋ ಅದೇ ನಮ್ಮ ದೇಹದ ಒಂದು ಪ್ರಜ್ಞಾಸ್ಥಿತಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಅದು ಯಾವುದಪ್ಪ ಅಂದರೆ, ಎಷ್ಟು ನೀರು ಕುಡಿತಿದ್ದೀರಾ, ಸರಿಗಿದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು, ಎಷ್ಟು ನಿದ್ದೆ ಮಾಡಬೇಕು ನಮ್ಮ ದೇಹಕ್ಕೆ ಅಂತ ಚೆಕ್ ಮಾಡ್ಕೋಬೇಕು. ಬೇಕಾಗುತ್ತಲ್ಲಮ್ಮ? ಹೌದು. ನೀವು ಹೇಳ್ಬಿಡಿ ಗುರುಗಳೇ, ಅದನ್ನು ನೋಡಿ ಮಾಡ್ಕೊಂಬಿಡೋಣ, ಬರ್ಕೊಂಬಿಡಿ. ಆಗಲ್ಲ, ಬರ್ಕೊಂಡ್ರಲ್ಲ, ತಪಸ್ ಮಾಡಿದ್ರೂ ಆಗಲ್ಲ. ಏನದು ಅಂದರೆ, ಒಂದು ದಿನದಲ್ಲಿ 6 ಸಮಯ ಯಾರು ಯೂರಿನ್ ಪಾಸ್ ಮಾಡ್ತಾರೆ, 6 ಸಲ ಯಾರು ಯೂರಿನ್ ಪಾಸ್ ಮಾಡ್ತಾರೆ ಪೂರ್ಣವಾಗಿ, ಅರ್ಜೆಂಟು ಅಂತ ಅದರಲ್ಲೂ ಎಷ್ಟೋ ಜನ ಬ್ರೇಕ್ ಮಾಡ್ಕೊಳ್ಳೋ ಜನ ಇದ್ದಾರೆ, ಅರ್ಜೆಂಟು ಅಂತ ಎಷ್ಟೋ ಜನ ಹೋಗಲ್ಲದೇ ಇರೋತಕ್ಕಂಥವ್ರು ಇದ್ದಾರೆ, ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ, ಇದೆಯಾ ಅಂತ ಗೊತ್ತೇ ಇರಲ್ಲ, ಯಾವಾಗಲೂ ಯಾವಾಗ ಬರುತ್ತೆ, ಅಯ್ಯೋ ಹೌದಲ್ವ ಬೆಳಗಿಂದ ಏನೂ ಆಗಲೇ ಇಲ್ವಲ್ಲ, ಈ ಥರ ಆಗತ್ತೆ ಅಂತ ಇಲ್ಲ ಅಂತೆಮ್ಮ. ಅಯ್ಯೋ 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 ಎಷ್ಟ್ರಿ ಬೇಕು ಪಟ್ಟಿ, ಹೇಳ್ಕೊಳಂಗಿಲ್ಲ. ಪ್ರೆಸ್ಟೀಜ್ ಪ್ರಶ್ನೆ. ನಾನು ಕರೆಕ್ಟಾಗಿದ್ದೀನಿ, ಏನು ಕರೆಕ್ಟಾಗಿದ್ದೀರೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಕರೆಕ್ಟಾಗಿದ್ದಾರೆ ಇವರು ಅಂತ. ಆದರೆ ದೇಹ ಅಷ್ಟು ಮಟ್ಟಕ್ಕೆ ಫೋಕಸ್ ಕೊಡುತ್ತೆ ಇವರ ದಿನಚರಿಯಲ್ಲಿ ಎಷ್ಟು ಸಿಸ್ಟಮ್ ಆಗಿದ್ದಾರೆ ಇವರು ಅಂತ. ಇದನ್ನು ತಿಳ್ಕೊಳ್ಳದೆ ನಾವು ಬದುಕಕ್ಕೆ ಹೋಗ್ತಾ ಇದ್ದೀವಿ. ಇದು ಈ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ, ಜೀವನದಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳುವಂಥ ಮಹಾನೀಯರುಗಳಿಗೆ ಇದೊಂದು ಕಿವಿ ಮಾತು. ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳೋ ಸಂಸ್ಕಾರವಂತರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಬುದ್ಧಿ ಇರೋದು ಯೂರಿನಲ್ಲಿ ಸ್ವಾಮಿ. ಯಾರಿಗೆ ಒಳ್ಳೆಯ ಬುದ್ಧಿ ಬರಬೇಕಾದ್ರೆ ಯೂರಿನಲ್ಲಿ ಬರೋದು, ಯೂರಿನಿಂದ, ಇದರ ಕ್ರಮದಿಂದ ಅರ್ಥ ಆಗಬೇಕು ಅಂತ ಹೇಳಿದ್ದೀನಿ 3 ಸಲ. ಅಯ್ಯೋ ಅದು ದೇವ್ರು ಮಾಡಿರೋದು ಅಂತ ತೆಗೆದು ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಮ್ಮ, ಎಲ್ಲ ದೇವರೇ ಮಾಡಿರೋದು, ಆದರೆ ನಾನು ಅನ್ನೋದು ಮಾತ್ರ ಇವರೇ ಮಾಡ್ಕೊಂಡಿರೋದು. ಅಂದರೆ ಬುದ್ಧಿಯನ್ನು ಸಮತೋಲನವಾಗಿ ಇಟ್ಕೋಬೇಕು ಅಂದರೆ, ಮನಸ್ಸು ಏಕಾಗ್ರತೆಯಾಗಿರಬೇಕು ಅಂದರೆ, ನಿಮ್ಮ ಯೂರಿನ್ ಮಾಡ್ತಕ್ಕಂತಹ, ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ರಲ್ಲಿ ಕಂಪ್ಲೀಟ್ ಫೇಲ್. ಇದೇನಪ್ಪ ಏನೋ ಪೂಜೆ ಮಾಡೋದು ಹೇಳ್ತಾರೆ, ಏನೋ ಹೇಳ್ತಾರೆ ಅಂತ ನಮ್ಮ ಜನಕ್ಕೆ ತುಂಬ ಕುತೂಹಲ. ಪೂಜೆ ಮಾಡಿ 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 ಏನೂ ಮಾಡೋಕ್ಕಾಗಿಲ್ಲ, ಅಂತೂ ಅದನ್ನು ಬಿಟ್ಟೇ ಇಲ್ಲ. ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಮಾಡಿ. ಯಾತಕ್ಕದು? ಖುಷಿಗೆ ಅಷ್ಟೇ. ಅಲ್ಲಿಂದ ಏನೂ ಅಪ್ಲಿಕೇಶನಾಗಿ ಪಡ್ಕೊಳಕ್ಕಾಗಲ್ಲ, ಯಾರಿಂದನೂ ಪಡ್ಕೊಳಕ್ಕಾಗಿಲ್ಲ. ಯಾಕನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ನೀವು ಪಡ್ಕೊಳಕ್ಕೆ ಹೋಗ್ತಾ ಇದ್ರೆ ಮಾಡ್ಕೊಳ್ಳಿ. ಆಮೇಲೆ ಗಂಡ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಭವಿಷ್ಯ ಚೆನ್ನಾಗಿರಬೇಕು. ಏನ್ರೀ ಕಥೆಗಳು ಹೇಳಿ 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 ಭವಿಷ್ಯ ಹೇಳೋದು ತುಂಬ ಜಾಸ್ತಿ ಹುಟ್ಟಿದ್ರು, ಅಷ್ಟೇ ಹೋಗ್ಬಿಟ್ರು ಸೈಡ್ಗೆ. ಯಾರು ಉಳ್ಕೊಂಡಿಲ್ಲ ಭವಿಷ್ಯ ಹೇಳೋಕ್ಕೆ. ಯಾಕೆಂದರೆ ಬರೀ ಸುಳ್ಳು. ಎಷ್ಟು ಅಂತ ಸುಳ್ಳು ಹೇಳ್ಬೋದಮ್ಮ ದಿನ? ಭವಿಷ್ಯ ಹೇಳೋರು ಏನು ಅಂದರೆ ಸುಳ್ಳು ಹೇಳೋದು ಅಂತ ವಿಚಾರ ಹೇಳ್ತೀನಿ. ಯಾಕೆ ಅಂದರೆ ಜನಗಳನ್ನ ಯಾಮಾರ್ಸೋಕ್ಕೆ. ಇದು ಮಾಡಿ ಹಿಂಗಿರಿ, ಹಿಂಗೆ ಮಾಡಿ ಹಿಂಗಿರಿ, ಈ ಯಾಮಾರಿಸೋ ವಿಚಾರ. ಅದಕ್ಕೆ ಹೆಸರು ಜ್ಯೋತಿಷ್ಯ. ಎಂತಹ ಅರ್ಥಗರ್ಭಿತವಾದ ಜೀವನ ಬದುಕ್ತಾ ಇದ್ದೀವಿ ನಾವು.